ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ. 2 ಸಾಮುವೇಲನ ಪುಸ್ತಕ 22ನೇ ಅಧ್ಯಾಯ 29ನೇ ವಾಕ್ಯ. 2 ಸ್ಯಾಮ್ಯುಯಲ್ ಚಾಪ್ಟರ್ 22 ವರ್ಸ್ 29. ಯೆಹೋವನೇ ನನ್ನ ದೀಪವು ನೀನೇ, ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವನು. ಹಾಲೆಲೂಯಾ. ನೋಡಿರಿ, ಯೆಹೋವನೇ ನನ್ನ ದೀಪವು ನೀನೇ. ಇಲ್ಲಿ ನೋಡುವಾಗ ಕೀರ್ತನೆಗಾರ ಅಥವಾ ದಾವೀದ ಅರಸನು ಹೇಳುವಂತಹ ಕಾರ್ಯ ತನ್ನ ಅನುಭವದಿಂದ ಅವನು ಹೇಳುತ್ತಾ ಇದ್ದಾನೆ. ದೇವರೇ, ನೀನೇ ನನ್ನ ದೀಪ, ಯು ಆರ್ ಮೈ ಲ್ಯಾಂಪ್ ಲಾರ್ಡ್. ನಿನ್ನ ವಾಕ್ಯವು ನನ್ನ ದಾರಿಗೆ ದೀಪವಾಗಿದೆ. ಮಾತ್ರವಲ್ಲದೆ ನೀನೇ ನನ್ನ ದೀಪವಾಗಿರುತ್ತಿ ಸ್ವಾಮಿ. ನೀನು ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವನು. ಹಾಲೆಲೂಯಾ. ಇಲ್ಲಿ ನೋಡುವಾಗ ದೇವರ ಒಂದು ಗುಣ, ದೇವರ ಒಂದು ಪ್ರೀತಿ, ದೇವರ ಯೋಜನೆ ಎಂಬುದಾಗಿ ದೇವರ ಉದ್ದೇಶ ಎಲ್ಲವನ್ನ ನಾವು ನೋಡುವಾಗ ಕತ್ತಲಲ್ಲಿ ಇದ್ದ ನಮ್ಮನ್ನು ಆರಿಸಿಕೊಂಡು ನಮ್ಮನ್ನು ಬದುಕಿಸಿ, ನಮ್ಮನ್ನು ಉಳಿಸಿ, ನಮ್ಮ ವಂಶವನ್ನು ಬೆಳೆಸುವ ದೇವರಾಗಿದ್ದಾರೆ. ನಮ್ಮ ತಲೆಮಾರುಗಳನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ನಮ್ಮನ್ನು ಉಳಿಸಿರುವುದು ಇದಕ್ಕಾಗಿಯೇ. ಹಾಲೆಲೂಯಾ. ಕತ್ತಲನ್ನು ಹೋಗಲಾಡಿಸುವುದು ಮಾತ್ರವಲ್ಲದೆ, ದೀಪವನ್ನು ಹಚ್ಚುವುದು ಮಾತ್ರವಲ್ಲದೆ, ನಮ್ಮ ದೀಪವು ಉರಿಯುತ್ತಾ ಇರಬೇಕು ಎಂಬುದಾಗಿ ಕೂಡ ನಮ್ಮನ್ನು ಕಾಯುವ ದೇವರಾಗಿದ್ದಾರೆ. ನಮ್ಮ ದೀಪವನ್ನು ನಂದಿಸದ ದೇವರಾಗಿದ್ದಾರೆ, ಆರಿಸದ ದೇವರಾಗಿದ್ದಾರೆ. ಹಾಲೆಲೂಯಾ. ಯೆಶಾಯ 42 ನಾವು ನೋಡುವಾಗ ಉರಿಯುತ್ತಾ ಇರುವ ದೀಪವನ್ನು ನಂದಿಸದ ದೇವರು. ಹಾಲೆಲೂಯಾ. ಎಷ್ಟೋ ಸಾರಿ ನಾವು ಬಿಟ್ಟು ಕೊಡುತ್ತೇವೆ, ಎಷ್ಟೋ ಸಾರಿ ನಾವು ಸೋತು ಹೋಗುತ್ತೇವೆ, ಎಷ್ಟೋ ಸಾರಿ ನಾವು ಇದುವೇ ಕೊನೆ ಎಂಬುದಾಗಿ ನಾವು ಆರಿಬಿಡುತ್ತೇವೆ. ಲೋಕದಲ್ಲಿ ಬರುವ ಜಗತ್ತೇ, ನಮ್ಮ ಜೀವನದಲ್ಲಿ ಬರುವ ಒಂದೊಂದು ಬಿರುಗಾಳಿ, ಒಂದೊಂದು ಕಷ್ಟ, ಒಂದೊಂದು ಸಮಸ್ಯೆ, ಒಂದೊಂದು ಸವಾಲುಗಳಲ್ಲಿ ಎಲ್ಲಿ ನಮ್ಮ ದೀಪ ಆರಿ ಹೋಗುತ್ತದೋ ಎಂಬ ಭಯ ಮಾತ್ರ ಅಲ್ಲ, ದೀಪ ಆರಿ ಹೋಯ್ತು ಎಂಬುದಾಗಿ ಪರಿಸ್ಥಿತಿಗಳು ಬಂದರು. ಅಂಧಕಾರ ಕವಿಯುವಾಗ, ಗಾಳಿ ಜೋರಾಗಿ ಬೀಸುವಾಗ ನಮ್ಮ ದೀಪ ಆರಿ ಹೋಗುತ್ತದೆ ಎಂಬುದಾಗಿ ನಾವು ಭಯಪಡುವಾಗ, ಹಾಲೆಲೂಯ, ನಮ್ಮ ದೇವರಾದರೋ, ಹಾಲೆಲೂಯ, ಅದನ್ನೇ ಇಲ್ಲಿ ದಾವೀದನು ಹೇಳುತ್ತಾ ಇದ್ದಾನೆ. ನೀನೇ ನನ್ನ ದೀಪ ಸ್ವಾಮಿ, ನೀನೇ ನನ್ನ ದೀಪವನ್ನು ಹಚ್ಚುವ ದೇವರು, ನನ್ನ ಬೆಳಕನ್ನು, ಹಾಲೆಲೂಯ, ಕತ್ತಲನ್ನು ಪರಿಹರಿಸಿ ನನ್ನನ್ನು ಬೆಳಗುತ್ತಲೇ ಇಡುವ ದೇವರು. ಯು ಇಲ್ಲುಮೈನ್, ಹಾಲೆಲೂಯ, ಯು ಬ್ರೈಟನ್ ಮೈ ಲೈಫ್ ಲಾರ್ಡ್, ಯು ಬ್ರೈಟನ್ ಮೈ ಲ್ಯಾಂಪ್ ಲಾರ್ಡ್. ಆರದಂತೆ, ಯೋಚನೆ ಮಾಡಿ ನೋಡೋಣವ, ಆರದಂತೆ ಈ ಹೊಸ ವರ್ಷದಲ್ಲಿ ನಾವು ಇದ್ದೇವೆ ಅಂದರೆ, ನೋಡಿದ್ದೇವೆ ಅಂದರೆ ನಮ್ಮ ದೀಪ ಆರಲಿಲ್ಲ, ಆರದಂತೆ ದೇವರು ನೋಡಿಕೊಂಡರು. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಗಾಡ್. ನಿನ್ನ ಬಲ, ನನ್ನ ಬಲ, ಶಕ್ತಿ ಏನೂ ಅಲ್ಲ. ಹಾಲೆಲೂಯ. ಅಂದರೆ ದೇವರು ಎಷ್ಟು ದೊಡ್ಡ ನಂಬಿಗಸ್ತ ದೇವರು. ಆದ ಕಾರಣ ನಾವು ದಾವೀದನ ಜೊತೆ ಸೇರಿ ಹೇಳ್ಬೋದು, ದೇವರೇ ನೀನೇ ನನ್ನ ದೀಪವು ಸ್ವಾಮಿ. ಹಾಲೆಲೂಯ. ದೇವರೇ ನಮ್ಮ ದೀಪವು. ಅಪ್ಪ, ನೀನೇ ನಮ್ಮ ದೀಪವಾಗಿರುತ್ತಿ ಸ್ವಾಮಿ. ಹಾಲೆಲೂಯ. ನೀನೇ ನಮ್ಮ ದೀಪವನ್ನು ಉರಿಸುವ ದೇವರಾಗಿದ್ದಿ ಸ್ವಾಮಿ. ಎಣ್ಣೆ ಒಣಗಿ ಹೋಗುವಾಗ ಎಣ್ಣೆಯಿಂದ ತುಂಬಿಸಿ ನಮ್ಮನ್ನು ಮತ್ತೆ ಪುನಃ ಎತ್ತಿ ಬಲಪಡಿಸಿ ಮತ್ತೆ ಮತ್ತೆ ನಮ್ಮನ್ನು ಎಬ್ಬಿಸಿ ಉಜ್ಜೀವಿಸಿ. ಹಾಲೆಲೂಯ. ಅಪ್ಪ, ನಮ್ಮ ದೀಪ ಆರದಂತೆ, ನಿನ್ನ ವಾಕ್ಯದಿಂದ ನಮ್ಮನ್ನು ಆರದಂತೆ, ನಿನ್ನ ಮಾತುಗಳು, ನಿನ್ನ ವಾಕ್ಯಗಳು, ನಿನ್ನ ವಚನಗಳು ನಮ್ಮ ದಾರಿಗೆ ದೀಪ, ನಮ್ಮ ಜೀವಕ್ಕೆ ಬೆಳಕಾಗಿ ಅದನ್ನು ಕೊಟ್ಟು ನಮ್ಮನ್ನು ಬದುಕಿಸಿ ನಮ್ಮ ಬೆಳಕನ್ನು ನೀನು ಇನ್ನೂ ಬೆಳಗುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮಗೆ ದೀಪ, ದೇವರು ನಮಗೆ ಬೆಳಕು. ಹಾಲೆಲೂಯ. ನಮ್ಮ ಬಾಳಿನ ಬೆಳಕು, ನಮ್ಮ ಬಾಳಿನ ಬಲ. ಆದ ಕಾರಣ ನಾವು ಇನ್ನೂ ಉರಿಯುತ್ತಾ ಇದ್ದೇವೆ. ಮರೆಯದೆ ದೇವರಿಗೆ ಸ್ತೋತ್ರ ಮಾಡೋಣ, ದೇವರಿಗಾಗಿ ಜೀವಿಸೋಣ. ಏನಾದರೂ ದೇವರಿಗಾಗಿ ಮಾಡುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.